ಜನ್ಮದಿನಾಚರಣೆ ಎಂಬುದು ಕೇವಲ ವೈಯಕ್ತಿಕ ಸಂಭ್ರಮವಾಗಿರಬಾರದು, ಅದು ಸಮಾಜಕ್ಕೆ ಪ್ರೇರಣೆಯಾಗಬೇಕು ಎಂಬ ಆಶಯದೊಂದಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿಯವರು ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಹಾಗೂ ವಿಭಿನ್ನವಾಗಿ ಆಚರಿಸಿಕೊಂಡರು. ಅದ್ದೂರಿ ಹುಟ್ಟುಹಬ್ಬದ ಆಚರಣೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡ ಅವರು ಈ ಬಾರಿ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ತಾವು ವ್ಯಾಸಂಗ ಮಾಡಿದ ಆನೇಕಲ್ನ ಎಎಸ್ಬಿ ಶಾಲೆ ಸೇರಿದಂತೆ ಚಂದಾಪುರದ ಸ್ವಾಮಿ ವಿವೇಕಾನಂದ ಶಾಲೆ, ಹುಸ್ಕೂರು ಸರ್ಕಾರಿ ಶಾಲೆ ಹಾಗೂ ಮುತ್ತಾನಲ್ಲೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ 1 ವರ್ಷದ ಅವಧಿಗೆ ವಿಜಯವಾಣಿ ಪತ್ರಿಕೆಯ ವಿದ್ಯಾರ್ಥಿ ಮಿತ್ರ ಸಂಚಿಕೆಯನ್ನು ಉಚಿತವಾಗಿ ವಿತರಿಸುವ ಮೂಲಕ ಜ್ಞಾನದ ದಾಸೋಹ ಮೆರೆದರು. ಈ ಕಾರ್ಯಕ್ರಮದಲ್ಲಿ ಅವರ ಸ್ನೇಹಿತರಾದ ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ ಮಹೇಶ್ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿಯವರು, ವಿದ್ಯೆ ಎಂಬುದು ಯಾರಿಂದಲೂ ಕದಿಯಲಾಗದ ಅತಿ ದೊಡ್ಡ ಸಂಪತ್ತು. ವಿದ್ಯಾರ್ಥಿಗಳು ಕಲಿಕೆಯ ಹಂತದಲ್ಲಿ ಯಾವುದೇ ಆಕರ್ಷಣೆಗಳಿಗೆ ಬಲಿಯಾಗದೆ ಏಕಾಗ್ರತೆ ಮತ್ತು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಉನ್ನತ ಸಾಧನೆಗೈದು ತಾವು ಓದಿದ ಶಾಲೆ ಹಾಗೂ ತವರು ಗ್ರಾಮಕ್ಕೆ ಕೀರ್ತಿ ತರುವಂತಾಗಬೇಕು. ಜೀವನದಲ್ಲಿ ಸೋಲು ಗೆಲುವುಗಳು ಸಹಜ, ಆದರೆ ನಿಮ್ಮ ಕೈಯಲ್ಲಿರುವ ಪುಸ್ತಕ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಜ್ಞಾನ ಮಾತ್ರ ನಿಮಗೆ ಶಾಶ್ವತ ಗೆಲುವನ್ನು ತಂದುಕೊಡಬಲ್ಲದು. ಅಂತರ್ಜಾಲ ಮತ್ತು ಮೊಬೈಲ್ನ ಆಕರ್ಷಣೆಗಳ ಹಿಂದೆ ಹೋಗುವ ಬದಲು ಜಗತ್ತನ್ನ ಅರಿಯಲು ಪುಸ್ತಕಗಳ ಮೊರೆ ಹೋಗಿ ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿ. ನೀವು ಸಾಧಿಸುವ ಪ್ರತಿ ಯಶಸ್ಸು ನನ್ನಂತಹ ಹಿತೈಷಿಗಳಿಗೆ ಸಿಗುವ ಅತ್ಯುತ್ತಮ ಜನ್ಮದಿನದ ಉಡುಗೊರೆ ಎಂದು ಕಿವಿಮಾತು ಹೇಳಿ ಸ್ಫೂರ್ತಿ ತುಂಬಿದರು. ಕಾರ್ಯಕ್ರಮದಲ್ಲಿ ನಟಕೋಡಿ ಮುರುಘಾ, ಹಿರಿಯ ಪತ್ರಕರ್ತ ಚಂದಾಪುರ್ ಸಿಆರ್, ವಿಜಯ್ ಕುಮಾರ್, ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತೆ ಹೀಲಲಿಗೆ ನಾಗವೇಣಿ, ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ್ ಮಹೇಶ್, ಯುವ ನಾಯಕರಾದ ಗೌರಿ ಶಂಕರ್, ಸೌಂದರ್ಯ, ಟಿಎಸ್ ಕುಮಾರ್ಚಾರಿ, ಅತ್ತಿಬೆಲೆ ಎಸ್ಎಂಆರ್, ರವಿಕುಮಾರ್, ಬಳಗಾರನಹಳ್ಳಿ ಸತೀಶ್ ಹಾಗೂ ವಿಜಯವಾಣಿ ಪತ್ರಿಕೆಯ ಪ್ರಸರಣ ವಿಭಾಗದ ಮುಖ್ಯಸ್ಥ ವಿದ್ಯಾಧರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿದ್ಯೆ ಎಲ್ಲವನ್ನು ಕೊಂಡ್ಕೊಳ್ತದೆ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಸಮಾಜದಲ್ಲಿ ನಾವು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಉತ್ತಮ ಪ್ರಜೆಗಳಾಗಿ ಬದುಕಬೇಕಾದ್ರೆ ವಿದ್ಯೆ ಬಹಳ ಮುಖ್ಯ. ಹಾಗಾಗಿ ವಿದ್ಯೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮತ್ತು ನಾನು ನಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇವತ್ತು ಏನೆಲ್ಲ ಸಂಪಾದನೆ ಮಾಡೋದು ಕೂಡ ಎಲ್ಲವೂ ಕೂಡ ನಶಿಸೋದು. ದುಡ್ಡು ಕೂಡ ಕರಗ್ತದೆ, ಆಸ್ತಿ ಕೂಡ ಕರಗ್ತದೆ, ಎಲ್ಲವೂ ಕೂಡ ಆಯಸ್ಸು ಕೂಡ ಕರಗ್ತದೆ. ಆದರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ನಾವು ಹುಟ್ಟಿನಿಂದ ಸಾಯುವ ಮಣ್ಣಿನಲ್ಲಿರೋರಿಗೂ ಕೂಡ ಇರ್ತದೆ ಇಂಥ ವಿದ್ಯೆ. ಮತ್ತು ಇಂಥ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರುಗಳಿಗೆ ಮತ್ತು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ನಾವು ಸದಾ ಚಿರಋಣಿಯಾಗಬೇಕು. ಮತ್ತು ನಮಗೆ ಅನ್ನ ಕೊಡ್ತಕ್ಕಂಥ ರೈತರು, ದೇಶ ಕಾಯ್ತಕ್ಕಂಥ ಯೋಧರು, ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ಈ 3 ಜನರಿಗೆ 4 ಜನರಿಗೆ ನಾವು ಚಿರಋಣಿಯಾಗಿರಬೇಕು. ಮತ್ತು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ರಾತ್ರಿ ಅಥವಾ ಬೆಳಗ್ಗೆ ಹೊತ್ತು ನಮ್ಗೆ ಹೇಳ್ತಾರೆ. ಆದರೆ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಒಂದು ಕಲ್ಲಿನ ರೀತಿ ಇರ್ತಕ್ಕಂಥ ನಮ್ಮ ಏನು ಮೂರ್ತಿಗಳ ರೂಪದಲ್ಲಿ ಮಾಡ್ತಕ್ಕಂಥ ಗುರುಗಳನ್ನು ನಾವು ಸದಾ ನೆನೀಬೇಕಾಗ್ತದೆ. ಮತ್ತು ನಾನು ಈ ಒಂದು ಸ್ಥಾನಮಾನಕ್ಕೆ ನಾನು ಯಾಕೆ ಇವತ್ತಿಗೆ ಬಂದೆ ಅಂತ ಹೇಳಿದ್ರೆ, ನಾನು ಹಲವಾರು ಕಡೆ ಹೇಳ್ತಾ ಇರ್ತೀನಿ, ನನ್ನ ಸಾಧನೆಗೆ ನನ್ನ ಎಎಸ್ಬಿ ಶಾಲೆ ಕಾರಣ ಅಂತೇಳಿ. ಮೊನ್ನೆ ಕೂಡ ಸುಮಾರು ನ್ಯೂಸಲ್ಲಿ ಒಂದು ಅರ್ಧ ಗಂಟೆ ನಾನು ಇಂಟ್ರ್ಯೂ ಮಾಡಿದಾಗ ನಾನು ಹೇಳಿದ್ದೀನಿ, ಯಾಕೆ ಎಎಸ್ಬಿ ಭಾಳ ಜನ ನಾನು ಒಂದು 8-10 ವರ್ಷಗಳಿಂದ ಕಾಲೇಜಿನ ಜಾಸ್ತಿ ಇಲ್ಲಿ ತೊಡಗಿಸ್ಕೊಂಡಿದ್ದೆ. ಭಾಳ ಜನ ಕೇಳೋರು, ಲಕ್ಷಾಂತರ ಜನ ಓದಿದ್ದಾರೆ, ಅವ್ರಿಗಿಂತ ನಿನಗೆ ಯಾಕೆ ಅಂತ. ನನಗೆ ನೋಡಿ, ಇದೇ ಕೊಠಡಿಯಲ್ಲಿ 10th B-ನಲ್ಲಿ ನಾನು ಓದುವಾಗ SSLC-ನಲ್ಲಿ ಕೊನೆ ಗಳಿಗೆನಲ್ಲಿ ಫೀಸ್ ಇರ್ತದಲ್ಲ, ಆ ಸಂದರ್ಭದಲ್ಲಿ ನಾನೇನೋ ಒಂದು ಸ್ವಲ್ಪ ಹೊರಗಡೆ ಇದ್ದೀನಿ ಕಾರಣಾಂತರದಿಂದ. ಆಗ KR ಕೃಷ್ಣಾರೆಡ್ಡಿ ಅಂತವರು 88 ರೂಪಾಯಿನ ಅಂತಿಮ ಶುಲ್ಕನ ಕಟ್ಟಿರ್ತಾರೆ. ನನಗೆ ಅವರೇ ಕಟ್ಟಿರುತ್ತೆ. ಅವ್ರು ಕಟ್ಟಿದ್ದರಿಂದ SLC ಆಯಿತು, PUC ಆಯಿತು, ವಿಜಯವಾಣಿ ಪಕ್ಕದಲ್ಲಿ ಡಿಗ್ರಿ ಆಯಿತು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, 2 ಬಾರಿ MP MLA ಇವೆಲ್ಲ ಸಾಧನೆ ಮಾಡಲಿದ್ದಕ್ಕೆ ಯಾವ್ದು ಕಾರಣಪ್ಪ ಅಂತ ಹೇಳಿದ್ರೆ KR ಕೃಷ್ಣಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ 88 ರೂಪಾಯಿ. ಹಾಗಾಗಿ ನಾನು ನನ್ನ ಎಎಸ್ಬಿ ಶಾಲೆಗೆ ಯಾಕೆ ಹೆಚ್ಚು ನಾನು ಒತ್ತಡ ಕೊಡ್ತೇನೆ, ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ, ಅದು ಋಣ. ಆ 88 ರೂಪಾಯಿಗೆ ನಾನು ಸಾಯೋವರೆಗೂ ಋಣ ತೀರಿಸಬೇಕು ಅಂತ ನಾನು ಅಲ್ಲಿ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಆ ಕಾಲೇಜಲ್ಲಿ ಹೇಳಿದೆ. ಯಾಕೆ ಸರ್ ನಿಮಗೆ ಇಷ್ಟು ಅಟ್ಯಾಚ್ಮೆಂಟ್ ಅಂತ. ಹಾಗಾಗಿ ಮತ್ತು ಇಲ್ಲಿ
ದೇಶ ವಿದೇಶಗಳಲ್ಲಿ ಇದ್ದಾರೆ AS ನಲ್ಲಿ ಓದಿರೋರು. ಇವತ್ತು ನಮ್ಮ ಇಲ್ಲಿ ಪ್ರತಿನಿತ್ಯ ನೋಡ್ತೀವಿ ಮೋಹನ್ ಡಾಕ್ಟ್ರು, ಅವರು ಇದೇ ಶಾಲೆಯಲ್ಲಿ ಓದಿರೋರು. ಭಾಳ ಜನ ದೊಡ್ಡವರೆಲ್ಲ ಈ ಶಾಲೆಯಲ್ಲಿ ಓದಿದ್ದಾರೆ. ದೊಡ್ಡ ರಾಜಕಾರಣಿಗಳು ಕೂಡ ಇಲ್ಲಿ ಓದಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ. ಹಂಗಾಗಿ ಈ ಶಾಲೆ ಇದ್ದರೆ ಇದ್ದಿದ್ದಕ್ಕೋಸ್ಕರವಾಗಿ ನನ್ನಂಥವರು ಎಷ್ಟೋ ಜನ ಬೆಳಕು ಬಂದರು. ಹಾಗಾಗಿ ಈ ASB ಶಾಲೆ ಉಳಿಬೇಕು. ಮೇಡಮ್ ಅವರು ಕೂಡ ಈಗೂ ಕೂಡ ಒಂದು ನೋವನ್ನು ಹಂಚ್ಕೊಂಡು ಮೇಡಮ್ ಅವ್ರು ಬಂದ ಮೇಲೆ ಒಂದು ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಏನು ವಿಜಯವಾಣಿ ಮಿತ್ರ ಇದೆ, ಇದ್ರ ಕಲ್ಪನೆ ನಮ್ಮ ಮಹೇಶ್ ಅವರು ಇದನ್ನು ಎಂಥದ್ದು ಈ ಕಲ್ಪನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಮೊದಲು ಹೋದ ವರ್ಷನ 2 ವರ್ಷದ ಹಿಂದೆ ಸದ್ಯಾಪುರದಲ್ಲಿ ನಮ್ಮ ಚಕ್ರಿಯವರು ಕೊಡಿಸಿದ್ರು. ಹಾಗಾಗಿ ಈ ಭಾಗದಲ್ಲಿ ಇವತ್ತು ಹಿಂಗೆ ಈ ಒಂದು ಇದನ್ನು ನೀವೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಪತ್ರಿಕೆಯಲ್ಲಿ ನಮಗೆ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದೇ ಅದರ ವಿದ್ಯಾರ್ಥಿನಿಯಲ್ಲಿ ಇರ್ತದೆ. ಶಾಲೆಯಲ್ಲೂ ಮಾಡ್ತಾರೆ. ಅದು ಪೂರಕವಾಗಿ ಇದು ನಮಗೆ ನಿರಂತರವಾಗಿ ಅದು ಭಾಳ ಬೇಗ ಮನಸ್ಸಿಗೆ ಬರ್ತದೆ. ಹಾಗಾಗಿ ಅದನ್ನು ನೀವೆಲ್ಲ ಪಠನೆ ಮಾಡಿ ಸಾರ್ಥಕತೆ ಮಾಡ್ಕೊಳ್ಳಿ ಅಂತ